ಡಿ.ಕೆ.ಶಿ ಅವರೇ, ನಿಮಗೂ ಇಬ್ರು ಹೆಣ್ಮಕ್ಳಿದ್ದಾರೆ. ಹಾಸನ ಹೆಣ್ಮಕ್ಳು ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಹೆಣ್ಮಕ್ಳನ್ನ ಮುಂದಕ್ಕಿಟ್ಟು ಮಾಡೋ ಅಂತವ್ನು ಏನು ಹೇಳ್ತಾರೆ? ದೇವರಾಜೇಗೌಡ್ರೆ, ನಿಮಗೆ ಹೆಣ್ಮಕ್ಳಿದಾರ ಇಲ್ವಾ ಗೊತ್ತಿಲ್ಲ. ನಿಮ್ಮ ಹೆಂಡ್ತಿರು ಹೆಣ್ಣೆ. ನಿಮ್ಮ ಹೆಂಡ್ತಿರ್ದು ಏನಾದರೂ ಈ ಪೆನ್ ಡ್ರೈವರಲ್ಲಿ ಇದ್ದಿದ್ರೆ ಏನು ಮಾಡ್ತಾ ಇದ್ರಿ ನೀವು? ಅದೇ ಹೆಣ್ಮಕ್ಳು ಕಣ್ಣೀರು ಇವ್ರಿಗೆ ಶಾಪು ಆಗತ್ತೆ ಖಂಡಿತ. ಇವತ್ತು ಹಾಸನ ಜಿಲ್ಲೆ ಹೆಣ್ಮಕ್ಳು ಮಾನ ಹರಾಜು ಹಾಕಿದ್ದಾರೆ ಅಂದರೆ ಹಿಂದೆ 6 ತಿಂಗಳ ಹಿಂದೆ ಎಲ್ಲ ನಡೀತಾ ಇದೆ ಅಂತ ಹೇಳ್ತಾ ಇದ್ರಲ್ಲ, ಇದು ಸರ್ಕಾರ ಮಾಡಿರೋಂಥ ಪಿತೂರಿಗಳು ತಾನೇ. ಯಾಕೆ ಹಾಸನ ಹೆಣ್ಮಕ್ಳನ್ನ ಪೆನ್ ಡ್ರೈವ್ ಅಂತ ಹೇಳ್ತಾ ಇದ್ರಲ್ಲ, ಆ ಪೆನ್ ಡ್ರೈವ್ ಇವ್ರು ಯಾಕೆ ಸೃಷ್ಟಿ ಮಾಡಿರಬಾರ್ದು? ಹೆಣ್ಮಕ್ಳನ್ನ ಅವ್ರ ಮನೇಲೂ ಹೆಣ್ಮಕ್ಳಿದ್ದಾರೆ. ಡಿ.ಕೆ.ಶಿ ಅವರೇ, ನಿಮಗೂ ಇಬ್ಬರು ಹೆಣ್ಮಕ್ಳಿದ್ದಾರೆ. ಆ ಇಬ್ಬರು ಹೆಣ್ಮಕ್ಳದು ಮಾನ ಮರ್ಯಾದೆಯಲ್ಲ, ನಿಮ್ದೇನಾರ ಆ ವಿಷಯದಲ್ಲಿ ಸಿಗಾಕೊಂಡಿದ್ರೆ ನೀವು ಬಿಡ್ತಾ ಇದ್ರಾ ಪೆನ್ ಡ್ರೈವರ್ನ? ಏನಿದೆಲ್ಲ ನೀವು ಸೃಷ್ಟಿ ಮಾಡಿರೋದು? ಹಾಸನ ಹೆಣ್ಮಕ್ಳು ಅಂದ್ರೆ ಏನಂತ ತಿಳ್ಕೊಂಡ್ಬಿಟ್ಟಿದ್ದೀರಾ? ಮಾನ ಹರಾಜು ಹಾಕಿದ್ರು. ಇಲ್ಲಿವರೆಗೂ ನಾವು ಯಾಕೆ ಸುಮ್ಮನಿದ್ದೋ ಅಂದರೆ SIT ತನಿಖೆ ಆಗಲಿ, SIT ತನಿಖೆಯಲ್ಲಿ ನಿಜಾಂಶ ಯಾವುದು ಅಂತ ಗೊತ್ತಾಗಲಿ ಅಂತ ನಾವೆಲ್ಲ ಮೌನವಾಗಿದ್ದೋ. ಈಗ ನಿನ್ನೆ ಆದ ಘಟನೆಯಲ್ಲಿ ಯಾರು ದೇವರಾಜೇಗೌಡರಾಗಲಿ ಡಿ.ಕೆ. ಕೇಳಿದ್ದು ನಾವು ಕೇಳಿದ್ದೀವಿ. ಇಡೀ ವರ್ಲ್ಡು, ಇಡೀ ಕರ್ನಾಟಕ, ಇಡೀ ಜಗತ್ತೇ ನೋಡಿದೆ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ. ನಮ್ಮ H.D. ರೇವಣ್ಣ ಅವ್ರ ಬಗ್ಗೆ ಅವರು ಅರೆಸ್ಟ್ ಮಾಡಿದಾರಲ್ವಾ, ಅವ್ರಿಗೆ 40 ವರ್ಷದ ರಾಜಕೀಯದಲ್ಲಿ ಒಂದು ಕಪ್ಪಿ ಚುಕ್ಕಿಯನ್ನು ತಗೊಳ್ದಿರೋಂಥ ಮನುಷ್ಯನ ಇವತ್ತು ಬೇಕಂತಲೇ ಅವರು ಎಲ್ಲ ಪ್ಲ್ಯಾನ್ಗಳನ್ನ ಮಾಡಿ ಹೆಣ್ಮಕ್ಳನ್ನ ಮುಂದಕ್ಕಿಟ್ಟು ಮಾಡೋ ಅಂಥವ್ನು ಏನು ಹೇಳ್ತಾರೆ? ನಾವು ಹೆಣ್ಮಕ್ಳು, ಅವ್ರ ಮನೇಲೂ ಹೆಣ್ಮಕ್ಳಿದ್ದಾರೆ. ಇವತ್ತು ಪೆನ್ ಡ್ರೈವ್ ಅಂತ ಈಗ ಎಲೆಕ್ಷನ್ ಟೈಮಲ್ಲಿ ಬಿಟ್ಟಿದಾರಲ್ಲ, ಹಿಂದೆ ಏನಾಗ್ತಿತ್ತು? ದೇವರಾಜೇಗೌಡ್ರೆ, ನಿಮಗೆ ಹೆಣ್ಮಕ್ಳಿದಾರ ಇಲ್ವಾ ಗೊತ್ತಿಲ್ಲ. ನಿಮ್ಮ ಹೆಂಡ್ತಿರು ಹೆಣ್ಣೆ. ನಿಮ್ಮ ಹೆಂಡ್ತಿರ್ದು ಏನಾದರೂ ಈ ಪೆನ್ ಡ್ರೈವರಲ್ಲಿ ಇದ್ದಿದ್ರೆ ಏನು ಮಾಡ್ತಾ ಇದ್ರಿ ನೀವು? ಬಿಡ್ತಾ ಇದ್ರಾ ಹೇಳಿ? ಯಾಕೆ ಈ ಹೆಣ್ಮಕ್ಳು ನಾವು ಯಾಕೆ ಮುಂದೆ ಬಂದಿಲ್ಲ? ಮೌನವಾಗವ್ರೆ ಅಂತ ಎಲ್ಲ TV ಮಾಧ್ಯಮದಲ್ಲಿ ಮಾತಾಡ್ತಾ ಇದ್ರಲ್ಲ, ಇವತ್ತು ಮುಂದೆ ಬಂದಿದ್ದೀವಿ. ನಮಗೆ ನ್ಯಾಯ ಸಿಗಬೇಕು. ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ಏನು ಕಾನೂನುಬದ್ಧವಾಗಿ ವೈಯಕ್ತಿಕವಾಗಿ ಮಾತಾಡೋ ರೈಟ್ಸು ಯಾರಿಗೂ ಇಲ್ಲ ಕಾನೂನಲ್ಲಿ ಅಂತ ಒಂದು ವಿಚಾರನ ಇಷ್ಟುದ್ದ ತಗೊಂಡೋಗಿ ಇಷ್ಟುದ್ದ ಮಾಡಿಕೊಂಡು ಇವತ್ತು ಹಾಸನ ಹೆಣ್ಮಕ್ಳನ್ನೆಲ್ಲ ಹರಾಜು ಹಾಕಿದ್ದಾರೆ. ಇವ್ರನ್ನ ಸುಮ್ಮನೆ ಬಿಡಬೇಕಾ ಹೇಳಿ? SIT ತನಿಖೆ ಆಗಲಿ ಅಂತ ನಾವು ಕಾನೂನನ್ನ ಮೀರಿ ಹೋಗಬಾರ್ದು ಅಂತಾನೆ ಇದು ಇಲ್ಲಿಗಂಟ ಯಾವ ಹೆಣ್ಮಕ್ಳನ್ನ ಬೀದಿಗೆ ತಂದಿದ್ದಾರೆ, ಅದೇ ಶಿಕ್ಷಣ, ಅದೇ ಹೆಣ್ಮಕ್ಳು ಕಣ್ಣೀರು ಇವ್ರಿಗೆ ಶಾಪು ಆಗತ್ತೆ ಖಂಡಿತ. ಯಾರು ಯಾವ ಹೆಣ್ಮಕ್ಳು ತಪ್ಪು ಮಾಡಿಲ್ಲ. ನಮ್ಮ ಪಾರ್ಟಿ ಹೆಣ್ಮಕ್ಳನ್ನೇ ಆಗಲಿ, ಹೊರಗಡೆ ಹೆಣ್ಮಕ್ಳೇ ಆಗಲಿ, ನಮ್ಮ ನಾಯಕರುಗಳು ನಮ್ಮನ್ನು ಅಕ್ಕ ತಂಗಿ, ಅಣ್ಣ ತಮ್ಮ, ತಾಯಿ ತಂದೆ ರೀತಿಲಿ ಹೊಡಿದ್ದಾರೆ ನಮ್ಮನ್ನು. ಯಾವುದೇ ಕಾರಣಕ್ಕೂ ಇದರಲ್ಲಿ ಈ ಒಂದು ಸುಳ್ಳಿನಲ್ಲಿ ತುಂಬ ಸುಳ್ಳು ಸೇರಿಸಿ ಇವತ್ತು ಸಿಗಾಕೊಂಡಿದ್ದಾರೆ. ಯಾಕೆ ಡಿ.ಕೆ. ಶಿವಕುಮಾರ್ ಅವರೇ, ನಿಮ್ಮ ಅಕ್ಕ ತಂಗಿರಿಲ್ವಾ? ನಿಮಗೆ ಮಕ್ಕಳಿಲ್ವಾ? ಹೆಣ್ಮಕ್ಳನ್ನ ಇಟ್ಕೊಂಡು ನೀವು ರಾಜಕೀಯ ಮಾಡಬೇಕು. ಗುದ್ದಾಡಿ ರಾಜಕೀಯವಾಗಿ ನಾವು ಬೇಡ ಅನ್ನಲ್ಲ. ಹೆಣ್ಮಕ್ಳು, ಹಾಸನ ಹೆಣ್ಮಕ್ಳು ರಾಜಕೀಯ ಮಾಡಕ್ಕೆ ನೀವು ಯಾಕೆ ಮಾಡ್ತಾ ಇದ್ದೀರಿ? ನೀವು ನಾವು ಸುಮ್ಮನೆ ಕೂತಿದ್ದೀವಿ ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಇವೆಲ್ಲ ನಿಮ್ಮ ರಾಜಕೀಯ ಕಿಮ್ಮಕ್ಕನ್ನ ಬಿಟ್ಟುಬಿಡಿ. ಹೆಣ್ಮಕ್ಳನ್ನ ಮಾನ ಹರಾಜು ಹಾಕಿದಾರಲ್ಲ, ಆ ಹೆಣ್ಮಕ್ಳ ಕಣ್ಣೀರು ನಿಮಗೆ ತಟ್ಟದಲ್ಲೇ ಇರೋದಿಲ್ಲ. ಡಿ.ಕೆ. ಶಿವಕುಮಾರ್ ಅವರೇ, ಸರ್ಕಾರದ ಸಿದ್ದರಾಮಯ್ಯ ಅವರಿಗೆ ಬಹಳ ಗೌರವ ಸ್ಥಾನ ಇತ್ತು. ಸಿದ್ದರಾಮಯ್ಯ ಅವರೇ, ನಿಮಗೆ ಗೌರವ ಸ್ಥಾನ ಇತ್ತು. ಹಿಂದೆ ನೀವು ಮಾಡಿದ ಅನುಭವ, ನಿಮ್ಮ ಮಗ ಸತ್ತಾಗ ಏನಾಗಿತ್ತು ಪರಿಸ್ಥಿತಿ ಅಂಥದನ್ನೆಲ್ಲ ನಮ್ಮ ಸರ್ಕಾರದಲ್ಲಿ ನಮ್ಮ ಕುಮಾರಣ್ಣ ಆಗಿರ್ಬೋದು, ರೇವಣ್ಣ ಇರ್ಬೋದು, ಹೆಣ್ಮಕ್ಳನ್ನ ಬೀದಿಗೆ ತರಬಾರ್ದು ಅಂತ ಎಷ್ಟು ಹೋರಾಟ ಮಾಡಿದ್ರು. ಇವತ್ತು ನೀವು ಯಾಕೆ ನಮ್ಮನ್ನು ತಂದ್ರಿ? ನಿಮ್ಗೆ ಯಾವ ಅಧಿಕಾರ ಇದೆ ಹೆಣ್ಮಕ್ಳನ್ನೇ ನೀವು ಮುಂದಕ್ಕೆ ತಂದು ಈ ರೀತಿ ನೀವು ನಮಗೆ ಅವಮಾನ ಮಾಡ್ತಾ ಇದ್ದೀರಲ್ಲ? ಯಾವುದಿದೆ? SIT ತನಿಖೆ ಯಾಕೆ? FIR ಬುಕ್ ಮಾಡಿ ಎಷ್ಟು ದಿವಸ ಆಯಿತು? ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.